ಮೊದಲು ಸೈಕಲ್ ಇಡ್ತಿದ್ದು, ಸೈಕಲ್ ಇದ್ದವನು ಶ್ರೀಮಂತ. ಆಮೇಲೆ ಸೈಕಲ್ಗಳು ಹೋದವು. ಈಗ ಪ್ರತಿಯೊಬ್ಬರ ಮನೆಯಾಗೂ ಟೂ ವೀಲರ್, ಒಬ್ಬೊಬ್ಬರ ಮನೆ 4-5 ಆಯಿತಾ. ಅವು ಮೂಗಿದ್ದಲ್ಲೇ ನೆಗಡಿ ಬರೋದು ಅಂತ ಹಂಗೆ ವೆಹಿಕಲ್ ಇದ್ದಲ್ಲೇ ಅವು ಆವಾಗ ರಿಪೇರಿ ಬರೋದು, ಹೌದಾ. ಸೊ ನೀವು ಗ್ಯಾರೇಜಿಗೆ ಹೋಗೋದು ಸಹಜನ, ಅದು ಹೋಗ್ತೀರಿ. ಹೋದಾಗ ಕೆಲವೊಮ್ಮೆ ಮುಂದೆ ನಿಂತು ಮಾಡ್ಸ್ಕೊಂಬರ್ತೀರಿ, ಕೆಲವೊಮ್ಮೆ ಇಟ್ಟು ಹೋಗ್ತೀರಿ. ಇಟ್ಟು ಬರುವಾಗ ಒಂದು ಸ್ವಲ್ಪ ಕಣ್ಣು ಹಾಸ್ರಿ ಗ್ಯಾರೇಜ್ನಾಗ. ಎಲ್ಲ ಅವಶೇಷಗಳು ಮೇಲಿನ ಹೊದಿಕೆಯನ್ನು ತೆಗೆದು ಒಳಗಡೆ ಒಂದು ಸ್ಕೆಲ್ಟನ್ ಇರ್ತಕ್ಕಂಥ ಗಾಡಿಗಳನ್ನು ನೋಡ್ತೀರಿ ನೀವು. ಸೀಟ್ ಕವರ್ ಇಲ್ಲದ್ದು, ಸೀಟ್ ಇಲ್ಲದ್ದು, ಬೇಕಂತ ವೈರ್ ಹಾಕಿದ್ದು, ಅವನ್ನೆಲ್ಲ ನೋಡ್ತೀರಿ. ಬಟ್ ನಿಮಗೇನು ಅನಿಸೋದಿಲ್ಲ. ಕಾರ್ ಇದಕ್ಕೆ ಹೋಗಿರ್ತೀರಿ, ಗ್ಯಾರೇಜಿಗೆ, ಕಾರ್ ರಿಪೇರಿ ಕೊಟ್ಟಿರ್ತೀರಿ. ಅದನ್ನ ಮೇಗಿನ ಬಾನೆಟ್ ಎತ್ತಿದಾಗ ಒಳಗಿನ ಇದನ್ನು ನೋಡ್ಕೊಳ್ಬೇಕಾರೆ ಅದು ನಿಮಗೆ ಏನು ಅನಿಸೋದಿಲ್ಲ, ಯಾಕಂದ್ರೆ ನೀವು ಸಹಜ ಅನಿಸುತ್ತೆ. ಆದರೆ ಸ್ವಲ್ಪ ತಿಳಿದು ನೋಡಿದ್ರೆ ನಿಮಗೆ ಒಂದು ಅಗಾಧತೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಏನು ಅಗಾಧತೆ ಅಂದ್ರೆ, ನೆನಪಿಡಿ, ಈ ದೇಹವನ್ನು, ಈ ಬಾಡಿ ಅಂತ ಏನದಲ್ಲ, ಗಾಡಿ ಹೋಲಿಸ್ತಾರೆ. ಬಾಡಿಯನ್ನು ಗಾಡಿ ಹೋಲಿಸ್ತಾರೆ. ಸ್ಟೇಟ್ ಹೆಂಗದ, ಆ ಗಾಡಿ ನಡೆಯಬೇಕಾದ್ರೆ ಏನು ಬೇಕು ಎಲ್ಲ ನನ್ನ ಬಾಡಿ ಒಳಗದ, ಹೌದಾ. ಎಲ್ಲ ಅದ. ಅವಕ್ಕೆ ಹೆಡ್ಲೈಟ್ ಅದಾವ, ನಮ್ಮ ಕಣ್ಣುಗಳು ಹೆಡ್ಲೈಟು. ಒಳಗೆ ಮುಖ್ಯ ಇಂಜಿನ ಇಲ್ಲದ, ಇಂಜಿನು, 2 ಗಾಲಿ, 2 ಕಾಲು ಇತ್ಯಾದಿ ಅದ. ತಿಳ್ಕೊಂಡು ನೋಡಿದ್ರೆ ಏನೂ ಇದನ್ನೇ ಇಲ್ಲ. ಈ ದೇಹಕ್ಕೆ ಗುಡಿ ಅಂತಾರೆ. ಶರೀಫ್ ಸಾಹೇಬ್ ಗುಡಿ ಅಂದರು. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ ಅಂದ್ಕೊಂಡು. ಬಸವಣ್ಣವರಂತೂ ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಯ್ಯ, ನನ್ನ ದೇಹವೇ ದೇಗುಲ, ಕಾಲೇ ಕಂಬ, ಶಿರವೇ ಹೊನ್ನ ಕಳಸವಯ್ಯ ಇತ್ಯಾದಿ ಹೇಗೆ ಹೇಳಿದ್ದು ನೋಡಿದ್ರಲ್ಲ. ಬಟ್ ಈ ವಚನಗಳನ್ನೇ ಕೇಳ್ತೀರಿ. ಕಾರ್ ಶೆಡ್ನಾಗ, 2 ವೀಲರ್ ಶೆಡ್ನಾಗ ಹೋಗಿ ಸ್ಕೆಲ್ಟನ್ ಥರ ಕಾಣಿಸ್ತಕ್ಕಂಥ ವೆಹಿಕಲ್ಗಳನ್ನ ನೋಡ್ತೀರಿ. ಆನಂತರ ನೀವೆಂದಾದರೂ ನಿಮ್ಮ ಗಾಡಿ, ಬಾಡಿ ಎಂಬ ಗಾಡಿ ಕೆಟ್ಟಾಗ ಹಾಸ್ಪಿಟಲೈಸ್ ಆಗ್ತೀರಿ, ಅಥವಾ ಹಾಸ್ಪಿಟಲೈಸ್ ಆದವರಿಗೆ ಭೇಟಿ ಹಾಕಿ ಹೋಗ್ತೀರಿ. ಅವರ ವಿಚಿತ್ರ ಸ್ಥಿತಿಯನ್ನು ನೋಡ್ತೀರಿ. ನಳಿಕೆ ಮೈ ತುಂಬ ನಳಿಕೆ ಇರ್ತಾವೆ, ಮೈ ತುಂಬ BP, ಆಕ್ಸಿಜನ್ ಇದ್ರದ್ದು ಎಲ್ಲ 108 ಕಪ್ಪು, ಅದು ಇದನ್ನು ಪೈಪು ಎಲ್ಲ ಹಾಕಿರ್ತಾರೆ. ಅದನ್ನು ನೋಡಿದಾಗ ನಿಮ್ಗೆ ಏನೋ ಅನಿಸೋದಿಲ್ಲ. ಏನು ಸ್ಕೆಲ್ಟನ್ ಇರ್ತಕ್ಕಂಥ ಗಾಡಿಯನ್ನು ನೋಡಿದ್ರೆ ಏನೂ ಅನಿಸೋದಿಲ್ಲ. ಏನು ಭಾಳ ವಿಚಿತ್ರದ ರೀ. ತಿಳಿದು ನೋಡಿದ್ರೆ ಏನೂ ಇಲ್ಲ. ಅಕ್ಕ ಮಾದೇವ್ ಹೇಳ್ತಾಳೆ, ತೊಗಲಿನ ಹೊದಿಕೆ, ಅಮೇಧ್ಯದ ಮಡಿಕೆ, ಎಲುಬಿನ ತಡಿಕೆ, ಮೂತ್ರದ ಕುಡಿಕೆ, ಏನದ. ಮತ್ತು ಶರೀಫ್ ಸಾಹೇಬರು ಅಂತ ಹೇಳ್ತಾರೆ. ಅವ್ರು ಹೇಳಿದ ವಾಕ್ಯದೊಳಗೆ ನನಗೆ ಹೇಳಕ್ಕೆ ಸಹಿತ ಮುದ್ಗ ಬರ್ತದೆ. ಮೂತ್ರ ಮಲಮೂತ್ರಗಳ ಜಾಗದೊಳಗೆ ಭೋಗಿಸ್ಲಿಕ್ಕೆ ಹೋಗ್ತಿರಲ್ಲ, ಎಂತ ನೀವು ಹುಚ್ಚರು ಅಂತ ತಿಳ್ಕೊಂಡು. ತಿಳಿದು ನೋಡಿದ್ರೆ ಭಾಳ 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 ಇದನ್ನಿಸುತ್ತೆ. ಬಟ್ ಅದು ಕ್ಷಣಿಕ. ಈ ಫೀಲಿಂಗ್ ಕ್ಷಣಿಕ. ಮತ್ತೆ ತಾಮಸ ಪ್ರಭಾವ ಹೀಗೆ ಹೋಗ್ತದೆ. ಇದನ್ನು ಯಾರು ತಿಳ್ಕೊತಾರೆ, ತಿಳಿದು ಅದರಂಗೆ ಇರ್ತಾರೆ. ಹೇಳಿಲ್ಲ, ಯಾವ ಸ್ಥಿತಿ ಒಳಗೆ ಯಾವ ವಿರಾಗ ಬರ್ತದೆ, ವೈರಾಗ್ಯ ಬರ್ತದೆ, ಆ ಸ್ಥಿತ ಆಗಬೇಕದು. ಅದು ಫಿಕ್ಸ್ ಆಗಬೇಕು, ಅದು ಅಲ್ಲೇ ಇರಬೇಕದು. ನಮ್ಮದು ವೈರಾಗ್ಯಗಳು ಮರಿತೀವಿ, ಬದಲಾವಣೆ ಆಗ್ತಾವೆ. ಯಾಕಂದ್ರೆ ಸ್ಮಶಾನಕ್ಕೆ ಹೋಗ್ತೀವಿ, ಸ್ಮಶಾನ ವೈರಾಗ್ಯ. ಹಾಡಿಲಿಕ್ಕೆ ಹೋಗ್ತಾರೆ ಹೆಣ್ಮಕ್ಳು, ಪ್ರಸೂತಿ ವೈರಾಗ್ಯ, ಹೌದಾ. ಹೀಗೆ ಪ್ರಸೂತಿ ವೈರಾಗ್ಯ, ಎಂಥ ಅನೇಕ 4 ವೈರಾಗ್ಯಗಳು ಬರ್ತಾವಲ್ಲ, 3-4 ವೈರಾಗ್ಯಗಳು ಬರ್ತಾವಲ್ಲ, ಅವು ಸ್ಥಿರ ಆಗೋದಿಲ್ಲ. ಪುರಾಣ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಇವೆಲ್ಲ ವೈರಾಗ್ಯಗಳು ಸ್ಥಿರವಾಗಿ ನಿಂತರ ಮನುಷ್ಯ ಯೋಗಿ ಆಗ್ತಾನೆ. ಆದರೆ ನಾವು ಯೋಗಿ ಅಲ್ಲಲ್ಲ, ಭೋಗಿ ಅದೀವಿ ನಾವು, ಹೌದಾ. ನಮ್ಮದು ಸ್ಥಿರ ಇಲ್ಲವೇ ಇಲ್ಲ. ಅವಾಗ ಆಧ್ಯಾತ್ಮಿಕ ವಿಚಾರಗಳು ಬರ್ತಾವೆ, ಆ ಕ್ಷಣಕ್ಕೆ ಹೋಗಿಬಿಡ್ತಾವೆ, ಆ ಕ್ಷಣಕ್ಕೆ ಮಾಯ ಆಗಿಬಿಡ್ತಾವೆ. ಆದ ಕಾರಣ ಗ್ಯಾರೇಜ್ ಹೋಗಿರ್ತೀರಿ,
ಆ ಗಾಡಿ ಸ್ಕೆಲ್ಟನ್ ಇರ್ತಕ್ಕಂಥ ಗಾಡಿ ನೋಡ್ರಿ, ಇದು ಹಿಂಗೇನೆ ಅಂತ ತಿಳ್ಕೊರಿ, ಈ ಬದುಕು ಹಿಂಗೇನೆ ಅಂತ ತಿಳ್ಕೊರಿ. ಆ ಗಾಡಿ ಏನಿರ್ತಾವ, ಪೈಪ್ ಅದಾವ, ಒಂದಿಷ್ಟು ಇದು ಅದ, ಸೀಟ್ ಅದ, ಪೆಟ್ರೋಲ್ ಟ್ಯಾಂಕ್ ಅದ, ಆದರೆ ಹಿಂಗೆ ನಡೀತೈತೆ ಹೆಂಗೆ ಅಂತ ಒಬ್ಬರಿಗೆ ಕೇಳ್ಕೊಟ್ರೆ ನಿಮ್ಮದೇ ತಗೊಳ್ಳಿ, ಬಾಡಿ ಎಂಬ ಈ ಗಾಡಿಯನ್ನು ತೆಗೆದುಕೊಳ್ಳಿ. ಹೌದಾ? ನೀವು ಊಟ ಹಾಕ್ತೀರಿ, ಊಟ ಹೋಗಿ ಒಳಗೆ ಹೋಗಿ ಏನಾಗ್ತದೆ ಗೊತ್ತಿದೆ? ಅದನ್ನು ಪಚನ ಮಾಡೋರು ಯಾರು? ಅದನ್ನು ಮಲ ಮಾಡಿ ಹೊರಗೆ ತರಿಸೋರು ಯಾರು? ಮೂತ್ರವನ್ನು ಅಕ್ಯುಮುಲೇಷನ್ ಮಾಡಿ ಕೂಡಿಸಿ ಹೊರಗೆ ಸಂಗ್ರಹಿಸಿ ಹೊರಗೆ ಹಾಕೋರು ಯಾರು? ಯಾವುದು ಹಾಕ್ತದೆ? ಯಾವುದು ಇದೆಲ್ಲ ಮಾಡೋದು? ಈ ನಾನು 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 ಅಂತ ಬರ್ಕೊತೀವಲ್ಲ, ನಾನು ಅನ್ನೋದು ಎಲ್ಲಿದೆ? ನನ್ನವರು 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 ಅಂತ ಬಿಡ್ಕೊತೀವಲ್ಲ, ಮಕ್ಕಳು ಹೆಂಡರು ಅಂತ ಬಿಡ್ಕೊತೀವಲ್ಲ, ಇದೊಂದು ಭ್ರಮ. ನಾನು ಅನ್ನೋದೊಂದು ಭ್ರಮ, ನನ್ನವರು ಅನ್ನೋದು ಭ್ರಮ, ನಾ ಹುಟ್ಟಿನಿ ಅನ್ನೋದು ಭ್ರಮ, ಜೀವನ ಮಾಡ್ತೀನಿ ಅನ್ನೋದು ಭ್ರಮ, ಅವ್ರು ಸತ್ರು ಅನ್ನೋದು ಭ್ರಮ. ಎಲ್ಲೋ ಭ್ರಮಾತ್ಮಕ ಲೋಕದೊಳಗೆ ನಾವು ಬದುಕ್ತಾ ಇದ್ದೀವಿ. ಆದರೆ ಅದು ಕೂಡ ಗೊತ್ತಿಲ್ಲ, ನಾವು ನೋಡ್ತಾ ಇರೋದು ಭ್ರಮೆ. ಭ್ರಮೆ, ಮಾಯಾ ಮರೀಚಿಕೆ ಥರ. ಅಲ್ಲಿ ನೀರೇ ಇರುವುದಿಲ್ಲ, ಆದರೆ ನೀರು ಥರ ಕಾಣಿಸ್ತದ ಬಿಸಿಲೊಳಗೆ. ಹಂಗೆ ಸುಖ ಅನ್ನೋದೇ ಇರೋದಿಲ್ಲ, ಸುಖ ಅನ್ನೋದೇ ಭ್ರಮೆ, ಮಕ್ಕಳು ಅನ್ನೋದೊಂದೇ ಭ್ರಮೆ, ಜೀವನ ಅನ್ನೋದೊಂದೇ ಭ್ರಮೆ. ಮತ್ತು ವಿಚಿತ್ರ ಅಲ್ಲ, ಒಮ್ಮೆರ ಇದನ್ನು ಯಾಕೆ ನೋಡ್ಕೋಬಾರ್ದು ಅಂತ. ಆದರೆ ಮನುಷ್ಯನ ಸ್ವಭಾವ ಮರೆತು ಬಿಡೋದ್ರಿ. ಅದಕ್ಕೆ ಹೇಳಿರ್ಬೇಕೇನು, ಮರೆತರೆ ಮಾನವ, ಅರಿತರೆ ಶರಣ. ಇದೆಲ್ಲ ಅರ್ಥ ಆಗಿ ನೀವು ಶರಣರಾಗಿಬಿಡ್ತೀರಿ. ಸುಮ್ಮನೆ ಶರಣ ಮಾಲಿಂಗಪ್ಪ, ಶರಣ ಚನ್ನಬಸಪ್ಪ, ಶರಣ ಬಸಪ್ಪ, ಈ ಬರೀ ಶರಣ ಅನ್ನೋ ನೀವು ಹೆಸರಿಟ್ಕೊಂಡು ಶರಣ ಆಗೋದಿಲ್ಲ. ಪ್ರತಿಯೊಬ್ಬರು ಶರಣರಪ್ಪ. ನಮ್ಮ ಓಶಿಯವರು ಮಾಡ್ತಿದ್ರು, ಪ್ರತಿಯೊಬ್ಬರು ದೀಕ್ಷಾ ತೊಗೊಂಡ್ರೆ ಸ್ವಾಮಿ ಸ್ವಾಮಿ ಅನ್ನೋ ಶಬ್ದಕ್ಕೆ ಗೊತ್ತಿಲ್ಲ, ಶರಣನ ಶಬ್ದಕ್ಕೆ ಗೊತ್ತಿಲ್ಲ. ಅಯ್ಯೋ ದೇವರೇ, ಬಟ್ ಹೆಸರು ಇಟ್ಕೊತೀವಿ ನಾವು ಅಷ್ಟೇ, ಅದು ಮೀನಿಂಗೇ ಗೊತ್ತಿಲ್ಲ. ಅದಕ್ಕೆ ಅರಿವು ಆಗಬೇಕು, ಅರಿವು ಆಗಬೇಕು. ಅರಿವು ಅರಿಯಲೆಂದು, ಅರಿವು ಅರಿಯಲೆಂದು, ಅರಿವು ಅರಿಯಲೆಂದು ಕುರುಹ ಕೊಟ್ಟರು. ಅರಿವು ಅರಿಯಲೆಂದು ಕುರುಹ ಕೊಟ್ಟರೆ ಅರಿವನ್ನೇ ಮರೆತು, ಅರಿವನ್ನೇ ಮರೆತು ಕುರುಹನ್ನೇ ಹಿಡಿದುಕೊಂಡ ಕುರಿಗಳ ಏನೆಂಬೆ ಶರಣರು ಎಡೆ ರಾಮನಾಥ್ ಅಂತ ಹೇಳಿ ಬರ್ತದೋ, ಸಂಗಮದೇವ ಅಂತ ಬರ್ತದೆ, ನನಗೆ ಗೊತ್ತಿಲ್ಲ. ಬಟ್ ಈ 4 ಸಾಲುಗಳು ನೆನಪದಾವು. ಅರಿವು ಅರಿಯಲೆಂದು ಕುರುಹ ಕೊಟ್ಟರೆ ಕುರುಹನ್ನೇ ಹಿಡಿದು ಅರಿವನ್ನು ಮರೆತವರು, ಅರಿವನ್ನು ಮರೆತವರು, ಅರಿವನ್ನು ಮರೆತು ಕುರುಹನ್ನು ಹಿಡಿದುಕೊಂಡು ಕುರಿಗಳು ಕಂಡು ಬೆರಗಾದೆ ಅಥವಾ ಏನೋ ಈ ಒಟ್ಟು ಅರ್ಥ. ನಾವು ಮರೆತು ಬಿಟ್ಟಿವಿ ಅಂತ. ನಮಗೆ ಎಷ್ಟು ಎಚ್ಚರಿಸ್ಯಾರ, ವೇದಗಳು ಎಚ್ಚರಿಸ್ಯಾವ, ಪುರಾಣಗಳು ಎಚ್ಚರಿಸ್ಯಾವ, ಉಪನಿಷತ್ತುಗಳು ಎಚ್ಚರಿಸ್ಯಾವ. ನಾವು ಕುಂಭಕರ್ಣರು ಮಲಗಿಬಿಟ್ಟಿವಿ, ಹೇಳೋರಲ್ಲ. ಯಾವಾಗಲೂ ಎದ್ದಂಗೆ ನಟನ ಮಾಡ್ತೀವಿ, ಅದು ಮತ್ತೆ ಮಲಗ್ತೀವಿ. ಯಾವಾಗಲೂ ಒಂದು ಸಲ ಶರಣರ ಸುಳ್ಳುನುಡಿಗಳನ್ನು ಕೇಳಿದಾಗ, ಆಧ್ಯಾತ್ಮಿಕ ಪ್ರವಚನವನ್ನು ಕೇಳಿದಾಗ ಏನೋ ಒಂಥರ ನೋವು ಅಥವಾ ವೈರಾಗ್ಯ ಭಾವ ಬಂದಾಗ, ಏನೋ ಪೆಟ್ಟು ಕೊಟ್ಟಾಗ, ದೇವ್ರ ಪೆಟ್ಟು ಕೊಟ್ಟಾಗ ಆದಂಥ ಭಾವನೆಗಳ ಅಮಲಿನೊಳಗೆ ಏನೋ ಒಂಥರ ಆಧ್ಯಾತ್ಮಿಕ ಅರಳುತ್ತದೆ. ಆದರೆ ಕ್ಷಣಿಕ ಅದು ಕೂಡ. ಹೀಗೆ ಅಗಾಧ ಮರೆವು ನಮ್ಮನ್ನು ಕಾಡ್ತದೆ, ಅಗಾಧ ಮರೆವು. ಸೊ ಆ ದೃಷ್ಟಿಯಿಂದ ಅರಿವನ್ನು ಅರಿಯಬೇಕು. ನಾನು ಯಾರು ಅನ್ನೋ ಅರಿವು ಇರಬೇಕು. ಹೌದಾ? ಯಾಕೆ ಬಂದೆ ಅನ್ನೋ ಅರಿವು ಇರಬೇಕು. ಇವೆಲ್ಲರನ್ನೂ ನಾವು ಮಣ್ಣು ಕೊಟ್ಟು ಬರ್ತೀವಲ್ಲ, ಎಲ್ಲೋ ಕಳಿಸಿ ಬರ್ತೀವಲ್ಲ, ಮಣ್ಣಾಗ ಮಣ್ಣು ಹಾಕಿ ಬರ್ತೀವಲ್ಲ, ಈ ಮಣ್ಣಾಗ ಮಣ್ಣಿಟ್ಟವರೆಲ್ಲರನ್ನ ಎಲ್ಲಿ ಹೋದರೂ ಎಲ್ಲಿ ಕಳಿಸಿದೀವಿ ಅನ್ನೋ ಅರಿವಿರಬೇಕು. ನಾವು ಏನು ಮಾಡ್ತೀವಿ ಅರಿವಿರಬೇಕು. ಎಲ್ಲ ಅರಿವು ಇರದೆ ಒಂದು ಮಾಯಾದೊಳಗೆ ನಾವು ಇದ್ದಾಗ ಇದು ದುಃಖ ಸಹಜವಾಗಿ ಬರ್ತದೆ. ಯಾಕಂದರೆ ಇದು ಅಜ್ಞಾನ. ನಾನು ಇದು ಶರೀರ ಅನ್ನೋದು ಒಂದು ಅಜ್ಞಾನ, ನಾನು ಇಲ್ಲಿ ನನ್ನ ಮನೆ ಅನ್ನೋದೊಂದು ಅಜ್ಞಾನ, ಇವರು ನನ್ನವರು ಅನ್ನೋದು ಅಜ್ಞಾನ. ಛೇ 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 ಇಂಥ ಅಜ್ಞಾನದೊಳಗೆ ನಾವು ತೊಳಗಿ ಮತ್ತು ದುಃಖ ಅಂತ ತೊಳ್ಳಿದ್ರೆ ದುಃಖ ಬರೋದೇ ಅದು. ಅದಕ್ಕೆ
ಒಮ್ಮೆರೆ ಕಣ್ಣು ಮುಚ್ಕೊಂಡು ನಾನು ಯಾರು ಅಂತ ತಿಳ್ಕೊಳ್ಳಿ, ಏನು ಮಾಡಕತ್ತೀನಿ ಅಂತ ತಿಳ್ಕೊಳ್ಳಿ, ಈ ಜನ ಹಿಂಗೆ ಯಾಕದಾರ ಅಂತ ತಿಳ್ಕೊಳ್ಳಿ, ಇದಕ್ಕೆ ನಾ ಹೆಂಗೆ ಸ್ಪಂದಿಸಬೇಕು ಅನ್ನೋ ತಿಳ್ಕೊಳ್ಳಿ, ಈ ಜಗತ್ತು ಹಿಂಗೆ ಯಾಕದ ಅಂತ ತಿಳ್ಕೊಳ್ಳಿ. ಇದನ್ನೆಲ್ಲ ತಿಳ್ಕೊಂಡಾಗ ಬದುಕು ಚೆಂದ ಇರ್ತದೆ. ಯಾಕಂದರೆ ಮನಸ್ಸೆಂಬ ಮಾಯಾಮೃಗ, ಮನಸ್ಸೆಂಬ ಮಾಯಾಮೃಗ ನಮ್ಮದು ಹಾಗೆ ಅದ, ನಿಮ್ಮದು ಹಾಗೆ ಅದ. ನನ್ನ ಮನಸ್ಸು ಒಬ್ಬರ ಮನಸ್ಸು ಅರ್ಥ ಆತಪ್ಪ ಅಂದರೆ ಎಲ್ಲರ ಮನಸ್ಸು ಅದೇ, ಹೌದಾ? ಅಂದಾಗ ನನ್ನೊಳಗೆ ಏನು ಭಾವನೆ ಬರ್ತದೆ, ನಿಮ್ಮೊಳಗೂ ಭಾವನೆ ಬರ್ತದೆ. ಆ ಭಾವನೆಗಳನ್ನೇ ಅರ್ಥ ಮಾಡ್ಕೋಬೇಕಷ್ಟೇ. ನಾವು ಮರ್ತು ಬಿಡ್ತೀವಿ. ನಮಗೆ ಅಷ್ಟು ದುಃಖದ ಅವ್ರಿಗೆ ಆರಾಮದಾರ ಅಂತ ತಿಳ್ಕೊಂಡ್ರೆ ಯಾರೂ ಆರಾಮಿಲ್ಲರಿ ಜಗತ್ತಿನಾಗ. ಅದೊಂದು ಭ್ರಮ. ಅಷ್ಟು ಆರಾಮದ್ರ ನಾನು ದುಃಖಿ ಅದೀನಿ ಅಂತ ತಿಳ್ಕೊಂಡದ್ದು ಭ್ರಮ. ಎಲ್ಲರೂ ದುಃಖಿ ಅದರ ನಾನೊಬ್ಬನೇ ಆರಾಮಿದ್ದೀನಿ ಅನ್ನೋದು ಭ್ರಮ. ಇಂಥ ಭ್ರಮಾತ್ಮಕ ಲೋಕದಿಂದ ಹೊರಗೆ ಬರಬೇಕು ಅಂದಾಗ ಬದುಕು ಸಾರ್ಥಕ ಆಗ್ತದೆ, ಮನಸ್ಸು ಶಾಂತಿ ಇರ್ತದೆ. ಬಟ್ ನಾ ಹೇಳಿದ ಕೂಡಲೇ ಸಾಧ್ಯ ಇಲ್ಲ ಅದು. ನೀವು ಸದಾ ಪ್ರಯತ್ನ ಪಡಬೇಕು, ಸಾಧನೆ ಮಾಡ್ಕೋಬೇಕು. ಬಟ್ ಅತ್ಯಂತ ಸರಳದ ರೀ. ಇದನ್ನು ಮಾಡಲಿಕ್ಕೆ ಏನು ಮಾಡಬೇಕಾಗಿಲ್ಲ. ಧ್ಯಾನಿಗಳಾಗಿ ಮೌನಿಗಳಾಗಿ, ಮೌನದಲ್ಲಿ ಪರಮಾತ್ಮ ಇದನ್ನು, ಧ್ಯಾನದಲ್ಲಿ ಸರ್ವಸ್ವದ. ಧ್ಯಾನವೇ ಮೂಲ. ಧ್ಯಾನ ಮೂಲಂ ಗುರೋರ್ಮೂರ್ತಿ, ಪೂಜಾ ಮೂಲಂ ಗುರೋಪದಂ, ಮಂತ್ರ ಮೂಲಂ ಗುರೋರ್ವಾಕ್ಯಂ. ಹೇಳಿಲ್ಲ? ಹೇಳ್ಯಾರ, ನೀವು ಕೇಳೀರಿ, ಓದಿರಿ, ಮನಸ್ಸಿನಾಗದ ಅದನ್ನು ಪ್ರವಚನ ಕೊಡ್ತೀರಿ ಇಂಥ ವಾಕ್ಯಗಳ ಬಗೆಗೆ. ಆದ್ರೆ ಅರಿವು ಆಗೋದಿಲ್ಲ. ನನ್ನೊಳಗೆ ಅರಿವು ಬರೋದಿಲ್ಲ, ನಮ್ಮೊಳಗೆ ಅರಿವು ಬರೋದಿಲ್ಲ. ಅರಿವು ಅರಿಯಬೇಕು. ಅದಕ್ಕೆ ಬಸವಣ್ಣವ್ರು ಹೇಳಿದರು, ಜ್ಞಾನ ಎಂಬುದು ಒಂದು ಅರಿವು. ಜ್ಞಾನವೆಂಬುದು ಅರಿವು, ಕ್ರಿಯೆ ಎಂಬುದು ತಿಳಿದಂತೆ ಅಥವಾ ಅರಿವದಂತೆ ಅರಿತಂತೆ ಮಾಡುವುದು. ಅದಕ್ಕೆ ಯೋಗ ಅನ್ನೋದು ಜ್ಞಾನ ಕ್ರಿಯೆಗಳ ಸಂಗಮದ. ಅಂಥ ಯೋಗ ಸಾಧನೆಯನ್ನು ನೀವು ಮಾಡಿಕೊಳ್ಳಿ ಅಂತ ಹೇಳ್ತಾ ಶ್ರೀ ಗುರುದೇವ್.